ಬ್ಯಾಕ್. ಲಕ್ಕುಂಡಿಯ ನಿರ್ಬಂಧಿತ ಪ್ರದೇಶದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರನ್ನ ಸಂಭಾಳಿಸೋದೇ ಈಗ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಓಡಾಟದಿಂದಾಗಿ ಉತ್ಖನನಕಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆಯಂತೆ. ಸೊ ಇದು ನಿರ್ಬಂಧಿತ ಸ್ಥಳ, ಯಾರು ಕೂಡ ಬರಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವ್ರಿಗೊಂದು ಕುತೂಹಲ, ಇಲ್ಲಿ ಏನು ನಡೀತಾ ಇದೆ, ಏನು ಸಿಗುತ್ತೋ ನೋಡೋಣ ಅಂತೇಳಿ ಕುತೂಹಲದಿಂದ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಉತ್ಖನನ ಮಾಡುವಂತಹ ಅಧಿಕಾರಿಗಳಿಗೆ ಪಾಪ ಅಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಿರಿಕಿರಿ ಆಗ್ತಾ ಇದೆ. ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ವಿದೇಶಿಯರು ಬಂದಿದ್ದಾರೆ. ಈಗ ಭಾಗದಲ್ಲಿ ಟ್ರಿಪ್ ಏನು ಕೈಗೊಂಡಿದ್ರಲ್ಲ, ಟೂರ್ಗೆ ಅಂತ ಹೇಳಿ ಬಂದಿರೋರು, ಇಲ್ಲೇನೋ ನಡೀತಾ ಇದೆ ಎಕ್ಸ್ಕವೇಷನ್, ಅದನ್ನು ನೋಡ್ಕೊಂಡು ಹೋಗೋಣ, ಇಲ್ಲೇನೋ ನಿಧಿ ಸಿಕ್ಕಿದೆ ಅಂತೆ, ಚಿನ್ನ ಸಿಕ್ಕಿದೆ ಅಂತೆ ಅಂಥೇಳಿ ಒಂದಷ್ಟು ಜನ ಅವ್ರಿಗೆ ಗೈಡ್ಸ್ ಕೂಡ ಹೇಳಿರ್ತಾರೆ, ಇಲ್ಲೇ ಪಕ್ಕದಲ್ಲಿದೆ ಬನ್ನಿ ಹೋಗಿ ಬರೋಣ ಅಂಥೇಳಿ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನೂ ವಿದೇಶಿಗರು ಕೂಡ ಇಲ್ಲಿಗೆ ಬಂದಿದ್ದಾರೆ. ನಾವು ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನೀಡ್ತಾರೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸಂಜೀವ್ ಪಾಂಡ್ರೆ. ಎಸ್ ಸಂಜೀವ್, ಈಗ ಅಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಯಾಕೆ ನಿರ್ಬಂಧ ವಿಧಿಸಿದ್ರು ಕೂಡ ಯಾಕಲ್ಲಿ ವ್ಯವಸ್ಥೆಗಳನ್ನು ಮಾಡಿಲ್ವಾ ಸರಿಯಾಗಿ? ಜಿಲ್ಲಾಡಳಿತ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇಲ್ವಾ? ಅಧಿಕಾರಿಗಳಿಗೆ ಹಾಗಾದ್ರೆ ರಕ್ಷಣೆ ಹೇಗೆ? ಅಲ್ಲಿ ಹೇಗೆ ಅವ್ರು ಕೆಲಸ ಮಾಡಬೇಕಾಗಾದ್ರೆ ಈಗ? ಹೌದು ರೆಹಮಾನ್, ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಏನು ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ವತಿಯಿಂದ ಏನು ಉತ್ಖನನ ಕಾರ್ಯ ಆರಂಭ ಮಾಡಿದೆ. ಆದರೆ ಇಲ್ಲಿ ಆರಂಭದ ಉತ್ಸಾಹ ಈಗ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇಲ್ಲ ಅಂತ ಹೇಳಬೇಕು. ಯಾಕೆಂದರೆ ಆರಂಭದಲ್ಲಿ ಸಾಕಷ್ಟು ಉತ್ಸಾಹ ತೋರಿತ್ತು. ಆದರೆ ಈಗ ಮಾತ್ರ ಏನು ಅಧಿಕಾರಿಗಳು ಇದಕ್ಕೆ ಸುಳಿತಾನೇ ಇಲ್ಲ. ಈಗ ನೋಡ್ಬೋದು, ನಾವು ಆ ಒಂದು ಸ್ಥಳದಲ್ಲಿದ್ದೀವಿ, ಏನೆಲ್ಲ ಅವ್ಯವಸ್ಥೆಗಳಿದೆ ಅಂತೇಳಿ. ಈಗಾಗಲೇ ಕಾರ್ಮಿಕರಿಗೂ ಕೂಡ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಅವ್ರಿಗೇನು ಕಾರ್ಮಿಕ ನಿಯಮದಂತೆ ಏನೆಲ್ಲ ಸೌಲಭ್ಯಗಳು ಯಾವುದೇ ಸೌಲಭ್ಯ ಕೊಟ್ಟಿಲ್ಲ. ಜೊತೆಗೆ ಇಲ್ಲೇನು ಈಗಾಗಲೇ ಉತ್ಖನನ ನಡೀತದೆ. ಈಗ ನಿತ್ಯವೂ ಕೂಡ ಒಂದಿಲ್ಲ ಒಂದು ವಸ್ತು ಸಿಗೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡ್ಬೋದು ಎಷ್ಟೊಂದು ಸಂಖ್ಯೆಯಲ್ಲಿ ಸ್ವಲ್ಪ ಜನಗಳು ಕೂತಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಿರ್ಬಂಧ ಹೇರಿದ್ದಾರೆ. ನಿರ್ಬಂಧ ಹೇರಿದ್ರು ಕೂಡ ಈಗ ನಿರ್ಬಂಧ ಹೇಳಿದ ಸ್ಥಳದಲ್ಲಿ ಯಾರೂ ಬರದಂತೆ ನೋಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಜನರು ಕೂಡ ಹಾಗೆ ನುಗ್ಗಿ ಬರ್ತಾರೆ. ಈಗ ಪೊಲೀಸರು ಕೂಡ ಜನರನ್ನು ಆ ಕಡೆ ಕಳಿಸಬೇಕಾದ್ರೆ ಹರಸಾಸ ಪಡುವಂತಾಗಿದೆ. ಜೊತೆಗೆ ಈ ಒಂದು ಏನು ಉತ್ಖನನ ಸ್ಥಳದ ಬಳಿ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಇಲ್ಲಿ ಕಾರ್ಮಿಕರಿಗೂ ಕೂಡ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಲಕ್ಕುಂಡಿ ಏನು ಪ್ರಾಧಿಕಾರದ ಆಯುಕ್ತರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು, ಯಾವುದೇ ರೀತಿಯ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಆರಂಭದಲ್ಲಿ ಇದ್ದಂಥ ಉತ್ಸಾಹ ಈಗ ಆ ಒಂದು ಅಧಿಕಾರಿಗಳಿಗೆ ಇಲ್ಲ. ಈಗ ಕೇವಲ ಅವರಿಗೆ ಇಲ್ಲಿ ನೇಮಕ ಮಾಡಿದ ಸಿಬ್ಬಂದಿ ಮೇಲೆ ಬಿಟ್ಟು ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇತ್ತ ಲಕ್ಕುಂಡಿ ಅಂತ ಸುಳಿತಾನೆ ಇಲ್ಲ. ಇಲ್ಲಿ ಸಾಕಷ್ಟು ಅವ್ಯವಸ್ಥೆಯಲ್ಲೇ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಈಗ ಕಾರ್ಮಿಕರಿಗೂ ಕೂಡ ನೋಡ್ಬೋದು, ಅವರಿಗೆ ಮಾಸ್ಕ್ ಆಗಿರ್ಬೋದು, ಕೆಳಗೆ ಶೂ, ಗ್ಲೌಸು, ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡಬೇಕು. ಆದರೆ ಸರ್ಕಾರದ ವತಿಯಿಂದ ನಡೆಯುವಂಥ ಈ ಒಂದು ಕೆಲಸಕ್ಕೆ ಕಾರ್ಮಿಕ ಇಲಾಖೆಯ ನಿಯಮಗಳು ಸಂಪೂರ್ಣ ಗಾಳಿಗೆ ತೋರಿದ್ದಾರೆ. ಹೀಗಾಗಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈಗಾಗಲೇ ಏನು ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಮ್ಮ ಜೊತೆ ಅದನ್ನು ಮಾತಾಡೋಣ. ಸರ್, ಏನೆಲ್ಲ ಕಾರ್ಮಿಕರ ನಿಯಮಗಳನ್ನು ಉಲ್ಲಂಘನೆ ಆಗಿವೆ ಇಲ್ಲಿ? ಸರ್, ಕಾರ್ಮಿಕರವಾಗಿ ಮೂಲಭೂತವಾಗಿ ಸುರಕ್ಷತಾ ಪರಿಕರಗಳನ್ನು ಕೊಡಬೇಕಿತ್ತು. ಸೇಫ್ಟಿ ಶೂ ಕೊಡಬೇಕಿತ್ತು, ಹ್ಯಾಂಡ್ ಗ್ಲೌಸ್ ಕೊಡಬೇಕಿತ್ತು, ಕನ್ನಡಕನ್ನು ಕೊಡಬೇಕಿತ್ತು, ಮಾಸ್ಕನ್ನು, ಸರಿಯಾದ ಗುಣಮಟ್ಟ ಮಾಸ್ಕನ್ನು ಕೊಡಬೇಕಿತ್ತು, ಹೆಲ್ಮೆಟ್ಗಳನ್ನು ಕೊಡಬೇಕಿತ್ತು. ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ, ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ದಿನನಿತ್ಯ ಆಗ್ತಾ ಇರ್ತಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಡಿಯಲ್ಲಿ ಇವರಿಗೆಲ್ಲ ಈ ರೀತಿಯ ಸುರಕ್ಷಿತ ಪರಿಕರಗಳನ್ನು ಕೊಡಬೇಕು. ನಮಗೆ ಅನಾವಶ್ಯಕ ಇಲ್ಲದಿರೋ ಜಾಗದಲ್ಲಿ ಕರೆದು ಕಳಪೆ ಗುಣಮಟ್ಟದ ಕಿಟ್ಗಳನ್ನು, ಸುರಕ್ಷಿತ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ತಾವೆಲ್ಲ ನೋಡಿರ್ಬೋದು. ಆದರೆ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದು ಇಡೀ ದೇಶನೇ ನೋಡ್ತಾ ಐತೆ ಲಕ್ಕುಂಡಿ ಕಡೆ ತಿರುಗಿ. ಆದರೆ ಕಾರ್ಮಿಕರ ಜೀವನದ ಕಡೆ ಯಾರೂ ತಿರುಗಿ ನೋಡ್ತಾ ಇಲ್ಲ. ಕಾರ್ಮಿಕರ ಹಿತಾಸಕ್ತಿ ನಮ್ಮ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಏನು ಮೂಲಭೂತವಾಗಿ ಸುರಕ್ಷತಾ ಕಿಟ್ಗಳನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಇದಿಷ್ಟು ಏನು ಇಲ್ಲಿನ ಜನರ ಆಕ್ರೋಶ ಅಂತ ಹೇಳ್ಬೋದು ರೆಹಮಾನ್. ಎಸ್, ಥ್ಯಾಂಕ್ ಯು ಸಂಜೀವ್. ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ಸಂಸ್ಥೆಗಳ ಮೇಲ್ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಕೊನೆಗೂ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿಗಳು ನಿರಾಯಾಸವಾಗಿ ಓಡಾಡಬಹುದು. ನಿರ್ಬಂಧ ವಿಧಿಸಲಾಗಿತ್ತು, ಬಟ್ ಅದಾದ ನಂತರ ನಾವು ಆದೇಶ ಕೊಡೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂಥೇಳಿ ಲಾಸ್ಟ್ ಟೈಮ್ ಕೂಡ ಹೈಕೋರ್ಟ್ ಹೇಳಿತ್ತು. ಸೊ ಹಾಗಾಗಿ ಇವತ್ತು ಅದರ ಒಂದು ಆದೇಶ ಹೊರಬಿದ್ದಿದೆ. ಸರ್ಕಾರ ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನಿರಾಕರಿಸೋ ಹಾಗಿಲ್ಲ. ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಅನುಮತಿ ಕೋರಿ ಅರ್ಜಿಯನ್ನು ಏನು ಸಲ್ಲಿಸಿದ್ರು ಅದನ್ನು ಪರಿಗಣಿಸಿದ್ದಾರೆ.
ಸೊ ಬೈಕ್ ಟ್ಯಾಕ್ಸಿಗಳಿಗೆ ಈಗ ಹೈಕೋರ್ಟ್ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು. ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ಮತ್ತು ರಿಟ್ ಅಪೀಲು ಅಲೋ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ಬರಲಿ, ಬಂದಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೋಡೋಣ. ಅವ್ರ ಜಡ್ಜ್ಮೆಂಟ್ ಕಾಪಿ ಕೊಡಲಿ. ಜಡ್ಜ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಆಮೇಲೆ ನಾವು ಮಾತಾಡ್ತೀವಿ.